ಶರಣಾರ್ಥಿಗಳು. ಒಂದ್ಸರಿ PUC ಮತ್ತು SLC ವಿದ್ಯಾರ್ಥಿಗಳನ್ನು ನಾವೆಲ್ಲರೂ ನೋಡೋಣ. ಎದ್ದು ನಿಂತ್ಕೊಂಡ್ರೆ PUC ಮತ್ತು SLC ಸನ್ಮಾನಕ್ಕೆ ಬಂದಿರೋರು, ಅವರಿಗೆ ಒಂದು ಜೋರಾಗಿ ಚಪ್ಪಾಳೆಯನ್ನು. ನಿಮ್ಮೆಲ್ಲರಿಗೆ ದೇವರ ಆಶೀರ್ವಾದ ಇರಲಿ, ನಿಮಗೆ ಕುಟುಂಬದ ಆಶೀರ್ವಾದ ಇರಲಿ, ನಿಮ್ಮೆಲ್ಲರಿಗೆ ಒಳ್ಳೆಯ ಭವಿಷ್ಯ ಸಿಗಲಿ ಅಂತ ಪೂಜ್ಯರೆಲ್ಲರ ಆಶೀರ್ವಾದವನ್ನು ಬೇಡ್ತೀನಿ. ಮತ್ತೊಂದ್ಸರಿ ಅವರಿಗೆ ಚಪ್ಪಾಳೆ. ಹೆಣ್ಮಕ್ಳೇ ಭಾಳ ಮಂದಿ ಇದೆ. MBBS ಸೆಲೆಕ್ಟ್ ಆಗಿರೋರು ಎಷ್ಟು ಮಂದಿ ಇದ್ದೀರಿ? ಉಳುಕಿದಾರೆಲ್ಲ ಕುತ್ಕೊಂಡು MBBS ಬೇರೆ ಬೇರೆ ಬಂದಿರೋಕ್ಕಿಲ್ಲಪ್ಪ. ಪೂಜ್ಯರೆಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಯನ್ನು ಸಲ್ಲಿಸಿ, ಇಲ್ಲಿ ನಾವು ಬಟ್ಟೆ ತೊಳೆಯೋ ಮಂದಿ, ಕುರಿ ಕಾಯೋ ಜನ, ದನ ಕಾಯೋ ಜನ, ಉಪ್ಪು ಮಾರ್ತಾ ಇದ್ದಂತಹ ಜನ, ಮಡಿಕೆ ಮಾಡ್ತಿದ್ದಂತಹ ಜನ, ಸೀರೆ ನೇಯ್ತಿದ್ದಂತಹ ಜನ, ಮತ್ತೆ ಕಮ್ಮಾರಿಕೆ ಮಾಡ್ತಿದ್ದಂತಹ ಜನ ಎಲ್ಲ ಒಂದು ಕಡೆಗೆ ಸೇರಿದ್ವಿ ನಾವು. ಏನಕ್ಕಪ್ಪ ಅಂದರೆ, ನನ್ನ ಮನೆ ಯಾಕೆ ಸಣ್ಣದೈತೆ, ನಮಗೆ ಯಾಕೆ ಆಸ್ತಿ ಇಲ್ಲ, ನಾವು ಯಾಕೆ ಚಲೋ ಕಾರ್ ತಗೊಂಡು ಓಡಾಡ್ತಾ ಇಲ್ಲ, ನಾವು ಯಾಕೆ ನೆಮ್ಮದಿಯಾಗಿಲ್ಲ ಅಂತಂದ್ಬಿಟ್ಟು ನಮ್ಮ ಗುರುಗಳನ್ನು ಇಟ್ಕೊಂಡು ಚರ್ಚೆ ಮಾಡೋಣ ಅಂತಂದ್ಬಿಟ್ಟು ಇವತ್ತು ಸಭೆ ಮಾಡಿದಂತಹ ಸಂಘಟಕರಿಗೆ ಒಂದು ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದನೆ. ಈ ಸಮಸ್ಯೆಗಳಿಗೆ ಏನು ಕಾರಣಪ್ಪ ಅಂತಂದ್ರೆ, ನೀವ್ಯಾರಾದ್ರೂ ಹೋಗಿ ಕೇಳ್ರಿ, ಮನೆ ವಾಸ್ತು ದೋಷ ಐತೆ, ಮನೆ ಸರಿ ಮಾಡಿ. ಅವನು ಮೊದಲೇ ಕಷ್ಟ ಇರ್ತದೆ, ವಾಸ್ತು ದೋಷ. ಮತ್ತೊಬ್ರು ಹೋಗಿ ಕೇಳ್ರಿ, ಯಾಕ್ರಿ ಗುರುಗಳೇ ನಮಗೆ ಊರಾಗೆ ಗೌರವನೇ ಇಲ್ಲ. ಏನಿಲ್ಲಪ್ಪ, ನನ್ನ ಮನೆಗೆ ಸೇವೆ ಮಾಡು, ನೀನು ಮುಂದಿನ ಜನ್ಮದಲ್ಲಿ ಬಹಳ ದೊಡ್ಡ ಜಾತಿಯಲ್ಲಿ ಹುಡ್ತೀಯ, ಅವಾಗ ನಿನಗೆ ಸಮಾಜದಲ್ಲಿ ಗೌರವ ಸಿಗುತ್ತೆ ಅಂತ ಹೇಳ್ತಾರೆ. ಗುರುಗಳೇ, ನಮ್ಮ ಮಕ್ಕಳಿಗೆ ಲಗ್ನನೇ ಆಗ್ತಾ ಇಲ್ಲ, ನೌಕರಿನೇ ಸಿಗ್ತಾ ಇಲ್ಲ. ಮನೆ ದೇವ್ರ ದೋಷ ಐತೆ, ಮನೆ ದೇವ್ರ ದೋಷ ಐತೆ, ಮನೆ ದೇವ್ರು ಕಾಡ್ತಾ ಇದ್ದಾನೆ, ಹಂಗಾಗಿ ಮನೆ ದೇವ್ರಿಗೆ ಹೋಗಿ ಶಾಂತಿ ಮಾಡು. ಗುರುಗಳೇ, ನಮಗೆ ಎಲ್ಲ ಕೆಲಸದಲ್ಲೂ ಕೈ ಕೊಡ್ತಾ ಐತೆ, ಮನಃಶಾಂತಿನೇ ಇಲ್ಲ ಅಂತಂದ್ರೆ ಏನು ಹೇಳ್ತಾರೆ? ಮತ್ತೇನಂತಾರೆ? ನಿನ್ನ ಹಣೆ ಬರನೇ ಅಷ್ಟಪ್ಪ, ದೇವರು ಏನು ಬರ್ದಿದ್ದಾನೆ ಅದನ್ನು ಅನುಭವಿಸ್ಬೇಕಪ್ಪ ಅಂತ ಹೇಳ್ತಾರೆ. ಇವನು ಹೇಳ್ತಾರೆ ಇಲ್ಲ ಕಾಮನ್. ಇವನ್ನ ನಮ್ಮ ಮನೆ ತಂದೆ ತಾಯಿ ಮುತ್ತಿಯವರು ಕೇಳಿ 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 ನಿರ್ವೀರ್ಯರಾಗಿದ್ದಾರೆ. ಒಬ್ರು ನೀನು ಈ ಬದುಕು ಬಿಟ್ಟು ಈ ಬದುಕು ಮಾಡು, ನಿನ್ನ ಮಕ್ಕಳಿಗೆ ಶಾಲೆ ಕಲಿಸು, ನಿನ್ನ ಮಕ್ಕಳಿಗೆ ಬೆಂಗಳೂರಿಗೆ ಹಚ್ಚು, ನಿನ್ನ ಮಕ್ಕಳಿಗೆ ನೀನು ಕುಡಿಯೋದು ಬಿಡು ಅಥವಾ ದುಂದು ವೆಚ್ಚ ಬಿಡು ಅಂತ ಒಬ್ರು ಹೇಳಿಲ್ಲ. ಎಲ್ಲ ಕಷ್ಟ ಅಂತ ಹೋದವ್ರನ್ನ ದೋಷದವರೇ ಇದ್ದಾರೆ ಹೊರತು ಕಷ್ಟ ಅಂತ ಬಂದವರಿಗೆ ಆಸರೆ ಆಗಿರುವಂಥ ಪರಂಪರೆ ಇಲ್ಲ. ಆ ಕಾರಣಕ್ಕೆ ಇವತ್ತು ಉಪ್ಪಾರಿರಲಿ, ಕುರುಬರಿರಲಿ, ಯಾದವರಿರಲಿ, ನೇಕಾರಿರಲಿ, ಎಲ್ಲರ ಬದುಕು ಇವತ್ತು ಅವನತಿಗೆ ಒಳಗಾಗೈತೆ. ಈ ಕಾರಣಕ್ಕೆ ಏನು ಮಾಡಬೇಕು? ಒಂದು ಕತೆ ಇದೆ, ಸಮಾಜದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಒಬ್ಬ ಬಹಳ ದೊಡ್ಡ ಶ್ರೀಮಂತಿದ್ದ. ಏನು ಮಾಡ್ತಿದ್ರು? ನಿಮ್ಮ ಕಡೆ ನೋಡಕ್ ಕೂತಿದ್ದಾರೆ. ಅವನು ತನ್ನ ಮನೆಗೆ ಆಳನ್ನ ಕರ್ಕೊಂಡ್ಬಂದು ದುಡಿಸ್ಕೊಳ್ತಾ ಇದ್ದ. ಹೆಂಡತಿಗೆ ಹೇಳ್ತಾನೆ, ನೋಡವ ಆಳನ್ನ ಕರ್ಕೊಂಡ್ಬಂದಿದ್ದೀನಿ, ದುಡಿಯಕ್ಕಿದ್ದಾನೆ, ಆತನಿಗೆ ಹಿಂದಿಲ್ಲ ಮುಂದಿಲ್ಲ, ನೀನೇನು ಮಾಡ್ಬೇಕು ಅಂದ್ರೆ ಒಪ್ಪತ್ತು ಊಟ ಆಗ್ಬೇಕು, ಅದು ಅರೆ ಬರೆ ಹಾಕ್ಬೇಕು ಹೇಳ್ತಾನೆ. ಆ ಹೆಂಡತಿ ಅದನ್ನ ಚಾಚೂ ತಪ್ಪದೆ ಪಾಲಿಸ್ತಾ ಇರ್ತಾಳೆ. ಒಂದೇ ಸರಿ ಊಟ ಆಗ್ತಾ ಇರ್ತಾಳೆ, ಅದರಲ್ಲೂ ಅರೆ ಬರೆ ಹಿಂದಿನ ದಿವಸದ ಏನೋ ಆಗ್ತಾ ಇರ್ತಾಳೆ. ಸುಮಾರು ವರ್ಷಗಳು ಬಹಳ ನಿಷ್ಠೆಯಿಂದ ಆತ ಅದೇ ಕೆಲಸ ಮಾಡ್ಕೊಂಡಿರ್ತಾನೆ, ಮನೆ ಸೇವೆ ಮಾಡ್ಕೊಂಡಿರ್ತಾನೆ. ಒಂದ್ ದಿವಸ ಗಂಡ ಬಹಳ ದೂರ ಹೋಗಿರ್ತಾನೆ, ಬರ್ತೀನಿ ಅಂದಿರ್ತಾನೆ, ಅಡಿಗೆ ಹೆಚ್ಚಿರ್ತೈತೆ,
ಹೊರಗೆ ಚೆಲ್ಲಿ ಅಂತ ಅಂದ್ಬಿಟ್ಟು ಅವಳು ಆತನಿಗೆ ಏನ್ ಮಾಡ್ತಾರೆ, ಹೊಟ್ಟೆ ತುಂಬ ಊಟ ಹಾಕ್ಬಿಡ್ತಾಳೆ. ಹೊಟ್ಟೆ ತುಂಬ ಊಟ ಹಾಕಿದಾಗ ಮಾರನೇ ದಿವಸ ಗಂಡ ಬರ್ತಾನೆ. ಆತನ ಹಾವಭಾವ ಚೇಂಜ್ ಆಗಿರುತ್ತೆ. ಏನ್ ಕೇಳ್ತಾನೆ, ದಿವಸ ಹೊಸದಲ್ಲಿ ಮಲ್ಕೊಳ್ತಾ ಇರೋ ಆತ ಅವತ್ತೇನ್ ಮಾಡಿರ್ತಾನೆ, ಯವ್ವ ನನಗೊಂದಿಷ್ಟು ಒತ್ಕೊಳಕ್ಕೆ ಏನಾದ್ರು ಇದ್ರೆ ಕೊಡು ಅಂತ ಕೇಳಿರ್ತಾನೆ. ಅಂದ್ರೆ ಏನಪ್ಪಾ ಅಂದ್ರೆ, ಮನುಷ್ಯನಿಗೆ ಸಮಾಜದಲ್ಲಿ ಸದಾ ಕಷ್ಟದಲ್ಲೇ ಇರಬೇಕು ಈ ಜನಗಳು ಅಂತಂದ್ಬಿಟ್ಟು ನಿಮ್ಮ ಕಷ್ಟವನ್ನೇ ಬಯಸುವಂತ ಜನಗಳು, ಸ್ವಾಮಿಗಳು ಬಹಳ ಜನ ಇದ್ದಾರೆ. ನಿಮಗೇನಾದ್ರೂ ಅನುಕೂಲ ಮಾಡಿದ್ರೆ ನೀವು ಚಲೋ ಮನೆ ಕಟ್ಕೊಳ್ತೀರಿ. ನಿಮಗೇನಾದ್ರೂ ಅನುಕೂಲ ಮಾಡಿದ್ರೆ ನೀವು ವಿದ್ಯಾಭ್ಯಾಸವನ್ನು ಹೊಂದಿ ಅಧಿಕಾರಿಗಳಾಗ್ತೀರಿ. ನಿಮಗೆ ಚಲೋ ವ್ಯವಸ್ಥೆ ಮಾಡಿದ್ರೆ ನೀವು ಆರೋಗ್ಯವಂತರಾಗ್ತೀರಿ. ಹಿಂದಿನ ಕಾಲದಲ್ಲಿ ಒಂದ್ ಕಡೆಗೆ ನೀವು ಕೇಳಬೇಕು, ಬಹಳ ಕೆಟ್ಟ ವ್ಯವಸ್ಥೆ ಇತ್ತು. ಬ್ರಾಹ್ಮಣರಲ್ಲದೆ ಇರುವಂತಹ, ಕ್ಷತ್ರಿಯರಲ್ಲದೆ ಇರುವಂತಹ, ವೈಶ್ಯರಲ್ಲದೆ ಇರುವಂತಹ ಮಕ್ಕಳು, ಗಂಡು ಮಕ್ಕಳು ಏನಾದ್ರು ಹುಟ್ಟಿದ್ರೆ ಮೊದಲನೇ ಮಗು ತಗೊಂಡು ಹೋಗಿ ಕೆರೆಗೆ ಹಾಕಬೇಕಾಗಿತ್ತು. ಇದು ನಮ್ಮ ದೇಶದಲ್ಲಿ ಕಾರಣ ಏನು ಅಂತಂದ್ರೆ, ಮೊದಲು ಹುಟ್ಟುವ ಮಕ್ಕಳು ದಷ್ಟಪುಷ್ಟವಾಗಿರ್ತಾರೆ, ಆರೋಗ್ಯವಂತರಿರ್ತಾರೆ. ಅಂತವನು ನಾಳೆಗೆ ಯುದ್ಧಕ್ಕೆ ಬರ್ತಾನೆ, ಬುದ್ಧಿವಂತನಾಗ್ತಾನೆ ಅನ್ನೋ ಕಾರಣಕ್ಕೆ ನೀವು ತುಪ್ಪ ತಿನ್ಬೇಡ್ರಿ, ನಮಗ್ ತುಪ್ಪ ತರ್ರಿ, ನೀವು ಕುಂಬಳಕಾಯಿ ತಿನ್ಬೇಡ್ರಿ, ನಮಗ್ ಕೊಡ್ರಿ. ಇಂಥ ಕೆಟ್ಟ ವ್ಯವಸ್ಥೆ. ಕುಂಬಳಕಾಯಿ ನೀವು ತಿನ್ನಬಾರ್ದು, ಯಾಕಂದ್ರೆ ಶಾಣರಾಗ್ತೀರಿ. ತುಪ್ಪ ನೀವು ತಿನ್ನಬಾರ್ದು, ನೀವು ಶಾಣರಾಗ್ತೀರಿ. ಹೀಗಾಗಿ ಇಂಥ ವ್ಯವಸ್ಥೆಯನ್ನ ಬಿಡಿಸಿದಂತಹ ಕೀರ್ತಿ ಬುದ್ಧನಿಗೆ ಸಲ್ಲುತ್ತೆ, ಅಶೋಕನಿಗೆ ಸಲ್ಲುತ್ತೆ, ರೇವಣ ಸಿದ್ಧನಿಗೆ ಸಲ್ಲುತ್ತೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಲ್ಲುತ್ತೆ, ದೇವರಾಜ ಅರಸರಿಗೆ ಸಲ್ಲುತ್ತೆ, ಮತ್ತೆ ಏನು ಬಸವಣ್ಣವರಿಗೆ ಸಲ್ಲುತ್ತೆ. ಇಂಥವ್ರು ನಮಗೆ ಮಾದರಿ ಆಗ್ಬೇಕು. ನಮ್ಮ ಮಕ್ಕಳಿಗೆ ಅಂಥವ್ರು ಮಾದರಿ ಆಗ್ಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಸಂಕಷ್ಟದಲ್ಲಿದ್ದೀವಿ. ಜಾತಿ ಜನಗಣತಿ ಬರ್ತಾ ಐತೆ, ನಾಳೆಯಿಂದ ಪ್ರಾರಂಭ ಆಗ್ತೈತೆ. ನಿಮ್ಮ ಜಾತಿಯನ್ನ ಕಡ್ಡಾಯವಾಗಿ ಬರುತ್ತೆ ಅಂತ ಅದನ್ನ ಪುನರಾವರ್ತನೆ ಮಾಡೋ ಅವಶ್ಯಕತೆ ಇಲ್ಲ. ಹೀಗಾಗಿ ಇವತ್ತು ನಿಮಗೆ ಗೊತ್ತಿರಲಿ, 27% ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ OBC ಇರ್ತಕ್ಕಂಥದ್ದು. ಎಂತ ವಿಪರ್ಯಾಸ ಅಂದ್ರೆ, ದೇಶದ ತುಂಬಾ 70% ಹಿಂದುಳಿದವರು ಇದ್ರೂ ಸಹ 21 ನೌಕರಿ ಎಷ್ಟು ಜನ ತಗೊಂಡಿದ್ದಾರೆ ಅಂದ್ರೆ 21 ಜನ ತಗೊಂಡಿದ್ದಾರೆ. 27 ಮಂದಿನೂ ಫಿಲಪ್ ಆಗಿದೆ. ಇದು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇವತ್ತಿಗೂ ನೀವು ಗೂಗಲ್ ಸರ್ಚ್ ಮಾಡಿ, 27% ನೌಕರಿ ನಮಗೆ ಕೊಟ್ಟಿದ್ರು ಸಹ, ಯಾಕಂದ್ರೆ ನಮಗೆ ಇಲ್ಲ, ನಮಗೆ ಹೊರಗಡೆ ಯೋಚನೆ ಮಾಡೋದೇ ಇಲ್ಲ. ಹೊರಗಡೆಗೆ ಏನ್ ವಿದ್ಯಾಭ್ಯಾಸ ಮಾಡಬೇಕು, ಎಲ್ಲಿ ಸೌಲಭ್ಯ. ಒಂದು ಮಾತನ್ನ ಬಹಳ ಚೆನ್ನಾಗಿ ಹೇಳಿದ್ರು ಕಾಂತರಾಜ್ ಅವರು, ನಮಗೆ ಏನೇನು ಸೌಲಭ್ಯ ಇದಾವೆ ನಮಗೆ ಗೊತ್ತಿಲ್ಲ. ಸಂಘಟನೆ ಮಾಡೋರು, ಆಯಾಯ ಜಾತಿಯ ಸಂಘದವರು, ರಾಜಕಾರಣಿಗಳು ಮನೆ ಬಾಗಿಲು ಕಾಯ್ತಾರೆ ಹೊರತು ನಿಮ್ಮ ಮನೆಯನ್ನ, ನಿಮ್ಮ ಸಮಾಜವನ್ನ ಇವತ್ತು ಕಾಯೋರು ಕಡಿಮೆ ಇದ್ದಾರೆ. ಹಾಗಾಗಿ ಆಯಾಯ ಜಾತಿಯ ಸಂಘದ ಅಧ್ಯಕ್ಷರುಗಳು ಹೆಂಗಿರ್ಬೇಕು ಅಂದ್ರೆ, ಮೊದಲು ಸಮಾಜ ಮುಖ್ಯ, ಆಮೇಲೆ ನಮ್ಮನ್ನ ಹುಡುಕಿಕೊಂಡು ರಾಜಕಾರಣಿಗಳು ಬರಬೇಕು ಅನ್ನೋ ರೀತಿಯಲ್ಲಿ ಸಂಘಟನೆ ಮಾಡುವಂತವರು ಹುಟ್ಟಬೇಕು. ಈ ಹಿನ್ನೆಲೆಯಲ್ಲಿ ಇದರ ಜೊತೆಗೆ ನಾವು ನಮ್ಮ ಭಾಗನೇ ತಗೊಂಡಿಲ್ಲ. ಇನ್ನ 27% ನಮ್ಮ ರಾಜ್ಯದಲ್ಲಿ 32% ಇದ್ದಲ್ಲ, 32% ಅದು 51%ಗೆ ಏರಿಕೆ ಆಗಬೇಕು ಅಂತ ಬೇಡಿಕೆ ಇದೆ. ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ನಾನು SC STಗೆ ಮೀಸಲಾತಿಯನ್ನ ಕೊಟ್ಟಿದ್ದೀನಿ, ಹಿಂದುಳಿದ ವರ್ಗದವರು ಸಂಘಟನೆಯಾಗಿ ನೀವು ಮೀಸಲಾತಿಯನ್ನ ಪಡೀರಿ. MLA ಆಗಲಿ, MLA ಮೀಸಲಾತಿ ಬರ್ಬೇಕು, MP ಗೆ ಮೀಸಲಾತಿ ಬರ್ಬೇಕು. ಇದು ಯಾವಾಗ ಬರುತ್ತೆ? ನಾವು ಕುರುಬರು ಯಾವ್ದಾದ್ರು ಜಗಳ ಆಡ್ಕೊಂಡ್ರೆ ಬರ್ತೈತೇನೋ, ಕುರುಬರು ಉಪ್ಪಾರು ಜಗಳ ಆಡ್ಕೊಂಡ್ರೆ ಬರುತ್ತೇನೋ, ಕುರುಬರು ಇನ್ನೊಂದು ಹಿಂದುಳಿದ ವರ್ಗದವರು ಸಣ್ಣ ಪುಟ್ಟ ಯಾರೋ ಹಚ್ಕೊಟ್ರು ಅಂತಂದ್ಬಿಟ್ಟು ಬೇಕಾದ್ರೆ ಜಗಳ ಆಡಿದ್ರೆ ಬರ್ತವೇನೋ? ಇಲ್ಲ. ನಾವು ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಆಡದೆ, ನೀ ದೊಡ್ಡಾತ ನೀ ಸಣ್ಣಾತ ಅಂದ್ರೆ ಇಂಥ ವೇದಿಕೆಗಳನ್ನು ಮಾಡಿದಾಗ, ಮದುವೆ ಮುಂಚಿಗಳಿಗೆ ಅಣ್ಣ ತಮ್ಮದಿರಂತೆ ಒಂದಾಗಿ ಸೇರಿದಾಗ ಇಡೀ ಹಿಂದುಳಿದ ಜಾತಿ ನಾವು ಭಾರತ ದೇಶದವರು ಒಗ್ಗಟ್ಟಾಗಿರಬೇಕು. SC STಗೆ ಮೀಸಲಾತಿಯ ಸೌಲಭ್ಯ ಐತೆ, ಮುಂದುವರಿದ ವರ್ಗದವರಿಗೆ ಜ್ಞಾನದ ಶಕ್ತಿ ಐತೆ, ಹಿಂದುಳಿದ ವರ್ಗದವರಿಗೆ
ಸಂಘಟನೆಯನ್ನು ಶಕ್ತಿ ಇಲ್ಲ, ಆರ್ಥಿಕ ಶಕ್ತಿ ಇಲ್ಲ, ಒಗ್ಗಟ್ಟನ್ನ ಪ್ರದರ್ಶನ ಮಾಡೋದೇ ಇವತ್ತಿನ ಆದ್ಯ ಕರ್ತವ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವೆಲ್ಲರೂ ಒಂದಾಗಬೇಕು. ಮತ್ತೆ ಬಹಳ ದೊಡ್ಡ ಆತಂಕಕಾರಿ, ನಾವು 70% ಈ ದೇಶದಲ್ಲಿ ಇದ್ರು, 65-70% ರಾಜ್ಯದಲ್ಲಿ ಇದ್ರು, ಸಂವಿಧಾನ ಬಾಹಿರವಾಗಿ 10% ಮೀಸಲಾತಿಯನ್ನ ಕಳುವು ಮಾಡಿದ್ರು, ಹಗಲು ದರೋಡೆ ಮಾಡಿದ್ರು. 3% ಇರುವಂತವ್ರು 3% ಇರೋರು 10% ಸಂವಿಧಾನ ವಿರೋಧಿಯಾಗಿ ಹಗಲು ದರೋಡೆ ಮಾಡಿದ್ರು ಸಹಿತನ ಒಬ್ಬ ರಾಜಕಾರಣಿನೂ ಬಾಯಿ ಎತ್ತಕ್ಕೆ ತಯಾರಿಲ್ಲ, ಒಂದು ಸಂಘಟನೆನೂ ಬಾಯಿ ತೆರೆಯಲಿಕ್ಕೆ ತಯಾರಿಲ್ಲ. ನಾವೇನು ಪ್ರಜ್ಞಾಹೀನರಿದ್ದೀವೋ ಅಥವಾ ರಾಜಕಾರಣಿಗಳು ನಮ್ಮ ಹಿತ ಕಾಯ್ತಾರೋ ಅಥವಾ ಮಂದಿ ಹಿತ ಕಾಯ್ತಾರೋ, ಇವನ್ನ ನಾವು ಯೋಚನೆ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ನಮ್ಮ ರಕ್ಷಣೆ, ನಾವೆಲ್ಲರನ್ನು ಇಂಥ ಸಂದರ್ಭ ಬಂದಾಗ ಒಂದಾಗಬೇಕು. ಜೊತೆಗೆ ದೇವರೂ ಬೇಕು, ದೇವರಿಲ್ಲ ಅಂತ ಏನಲ್ಲ. ದೇವರು ಧ್ಯಾನ ಏನಕ್ಕೆ ಬೇಕಪ್ಪ ಅಂತಂದ್ರೆ ನಮ್ಮ ಮನೆ ದೇವರನ್ನ ನಾವು ತಪ್ಪಿಸಬಾರ್ದು. ನಮ್ಮ ಮನೆ ದೇವರು ನಮಗೆ ರಕ್ಷಕರು ಖರೆ, ಯಾವುದಕ್ಕೆ? ಮುಕ್ತಿಗೋಸ್ಕರ, ಆನಂದಕ್ಕೋಸ್ಕರನ ದೇವರು ಬೇಕೇ ಹೊರತು ಬಡಾನ ಶ್ರೀಮಂತ ಬೇಗ ಬೆಳಿಗ್ಗೆ ಸಾಯಂಕಾಲಕ್ಕೆ ಶ್ರೀಮಂತ ಆಗಬೇಕು ಅಂತಂದ್ರೆ ಅದು ದುಡಿಮೆ. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಕಡೆಗೆ ಮನೆತನದ ಸಂಸ್ಕೃತಿ, ಇನ್ನೊಂದು ಕಡೆಗೆ ಸಮಾಜದಲ್ಲಿ ಸಂಘಟನೆಯನ್ನ ಹೊಂದಿ ನಾವೆಲ್ಲರನ್ನು ಭಾರತಾಂಬೆಯ ಹೆಮ್ಮೆಯ ಮಕ್ಕಳಾಗಿ ಬದುಕೋಣ ಅಂತಂದ್ಬಿಟ್ಟು ಹೇಳಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತು ಮುಗಿಸ್ತೇನೆ. ಶುಭ